ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ತಾರಾ? 2 ತಿಂಗಳಲ್ಲಿ ಸಿಎಂ ಆಗ್ತಾರಾ ಡಿಕೆ ಶಿವಕುಮಾರ್? ಈ ರೀತಿ ಹುಲಿಗೆಮ್ಮ ದೇವಿಯ ಆರಾಧಕಿ ಬೈಲಮ್ಮ ಅವರು ಭವಿಷ್ಯ ನುಡಿದಿದ್ದಾರೆ. ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ? 2 ತಿಂಗಳಲ್ಲಿ ಸಿಎಂ ಡಿಕೆಶಿ ಮುಖ್ಯಮಂತ್ರಿಗಳಾಗ್ತಾರಾ? ಡಿಕೆಶಿ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಬೈಲಮ್ಮ. ಗದಗ್ನ ಹುಲಿಗೆಮ್ಮ ದೇವಿಯ ಆರಾಧಕಿ ಬೈಲಮ್ಮ ಇದೇ ವೇಳೆ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತನೂ ಭವಿಷ್ಯ ನುಡಿದಿದ್ದಾರೆ. ಕುರ್ಚಿ ಕಿತ್ತಾಟ, ಹುಲಿಗೆಮ್ಮ ಗೊಂದಲದ ಭವಿಷ್ಯವನ್ನ ನುಡಿದಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ, ಆದ್ರೆ ಸಿದ್ದರಾಮಯ್ಯನೇ ಮುಂದುವರಿತಾರೆ ಅಂತ ಹೇಳಿರೋದ್ರಿಂದ ಹುಲಿಗೆಮ್ಮ ಕೂಡ ಗೊಂದಲದ ಭವಿಷ್ಯವನ್ನ ನುಡಿದಿದೆ. ರಾಜಕೀಯ ಶಿವಕುಮಾರ್ಗ ಬರ್ತಾ ಅವ ಎಲ್ಲರ ಕಾಯ್ದೆ ಕಾನೂನು ಎಲ್ಲ ಒಬ್ಬಲ್ಲ ಅವ್ರ ಗೂಡಾಡೆಲ್ಲ ಗೊತ್ತಾಗೈತಿ. ಅವಾಗ ಬರ್ತಾ ಅಲ್ಲಿ ಕಪ್ಪಡ ಗತಿ ಹಾಕು ಇಲ್ಲಿ ನನ್ನ ಮಗ ಚಕ್ಕನ ಇಲ್ಲಿ ನನ್ನ ಮಗ ಅವನ ರಾಜಕೀಯ ಶಿವಕುಮಾರ್ಗ ಬರ್ತಾ ಅವ ಎಲ್ಲರ ಕಾಯ್ದೆ ಕಾನೂನು ಎಲ್ಲ ಒಬ್ಬಲ್ಲ ಅವ್ರ ಗೂಡಾಡೆಲ್ಲ ಗೊತ್ತಾಗೈತಿ. ಅವಾಗ ಬರ್ತಾ ಅಲ್ಲಿ ಕಪ್ಪಡ ಗತಿ ಹಾಕು ಇಲ್ಲಿ ನನ್ನ ಮಗ ಚಕ್ಕನ. ಮತ್ತೆ ರಾಜಕಾರಣ ಇಲ್ಲಿಗೆ ಅದು ದಬ್ಬಿರುತ್ತೋ ಮುಂದೆ ಮಾತು ಓದ್ತೈತೆ. ಇಲ್ಲ ಅವ್ರ ರಾಜಕಾರಣ ಏನು ಇರುವುದಿಲ್ಲ, ಮುಂದೆ ಮತ್ತೆ ಇರುವುದಿಲ್ಲ, ಎಲ್ಲ ಮಾಡ್ಕೊತ ಹೋಗ್ತಾರೆ. ಈ ಬಸ್ಸುಗಳೆಲ್ಲ ಅಂದು ಚಕ್ಕನ ಇಲ್ಲ ಇಲ್ಲೇ ನ್ಯಾಯ ಮೇಲೆ ಗೊಬ್ಬರ ಹಾಕೊಂಡು ತೋರಿಸ್ಕೊಂಡಿಲ್ಲ. ಇಲ್ಲ ಅವ್ರು ಬೇಕಾದ್ರೆ ರಾಜಕಾರಣ ಮುಂದೆ ನಡು ನನ್ನ ಮಗನ ಅಂದಿ ಗೊಪ್ಪಲ ಗದಿಗೆ ನೀವು 5 ವರ್ಷ ಸಿದ್ದರಾಮಯ್ಯ ಮಾಡ್ತಾನ ಅಂದಿ. ನಮ್ಮ ಗದಗ ಪ್ರತಿನಿಧಿ ಮಾಲ್ತೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾಲ್ತೇಶ್, ಹುಲಿಗೆಮ್ಮ ದೇವರ ಆರಾಧಕಿ ಬೈಲಮ್ಮ ಅವರು ಭವಿಷ್ಯ ನುಡಿದಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಾನು ಹೇಳ್ತಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತಾನು ಭವಿಷ್ಯ ನುಡಿದಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮಾಲ್ತೇಶ್? ಹೌದು ಸಿಂಧೂರ, ಏನು ರಾಜಕಾರಣದಲ್ಲಿ ಏನು ಗದ್ದುಗೆ ಗುದ್ದಾಟ ಏನ್ ಸದ್ದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗದಗಿನಲ್ಲಿ ಹುಲಿಗೆಮ್ಮ ದೇವಿ ಆರಾಧನೆ ಆಗ್ಬೇಕಂತ ಬೈಲಮ್ಮ ಕೂಡ ಈ ಹಿಂದೆ ಸಹಿತ ಅನೇಕ ಭವಿಷ್ಯಗಳನ್ನು ನುಡಿದು ಅದೇ ರೀತಿಯಾಗಿ ಸರ್ಕಾರದ ಏರುಪೇರುಗಳಾಗಿದ್ದು ಇವತ್ತು ಸಹಿತ ಬೈಲಮ್ಮ ಗದಗ್ನಲ್ಲಿ ಸಹಿತ ಒಂದು ಭವಿಷ್ಯವಾಣಿ ನೋಡಿದ್ದಾಳೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಗದಿಗೆ ಬಿಟ್ಟು ಕೊಡ್ತಾರ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ಗದಿಗೆಯನ್ನ ಡಿಕೆ ಶಿವಕುಮಾರ್ ಅವರು ಇನ್ನೆರಡು ತಿಂಗಳಲ್ಲಿ ಗದಿಗೆಯನ್ನ ಏರ್ತಾರೆ ಅಂತಂದು ಒಂದು ಅಪರೂಪದ ಒಂದು ಭವಿಷ್ಯವಾಣಿಯನ್ನ ಬೈಲಮ್ಮ ದೇವಿ ನುಡಿದಿರ್ತಕ್ಕಂಥದ್ದು. ಗದಗದಲ್ಲಿ ಒಂದು ಈ ರಾಜಕಾರಣದಲ್ಲಿ ಅನೇಕ ರೀತಿಯ ಗದಿಗೆಯ ಗುದ್ದಾಟದಲ್ಲಿ ಸಹಿತ ಈ ಒಂದು ಭವಿಷ್ಯ ಸಂಚಲನ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು ಸಿಂಧೂರ.